ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಸೋಲು ಗೆಲುವು ಎರಡೂ ಇರ್ತದೆ. ಇವತ್ತು ಏನು ಚುನಾವಣೆ ಪೂರ್ವವಾಗಿ ಏನು ತಂತ್ರಗಾರಿಕೆಯಿಂದ ಗ್ಯಾರಂಟಿ ಯೋಜನೆ ಏನು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಯನ್ನು ಅಲ್ಲಿ 2 ತಿಂಗಳಿರ್ಬೇಕಾದ್ರೆ ಅನುಷ್ಠಾನ ಮಾಡಿದ್ರು. ಹಾಗಾಗಿ ಮಹಿಳಾ ಮತದಾರರು ಎಲ್ಲರೂ ಕೂಡ NDA ಪರವಾಗಿ ಒಲ್ದಿದ್ದಾರೆ. ಸೊ 10,000 ರೂಪಾಯಿ ಒಟ್ಟಿಗೆ ಹಾಕಿದ್ರಿಂದ ಮತ್ತು ಸುಮಾರು ಚುನಾವಣೆಗೆ ಮುಂಚಿತವಾಗ್ಲೇ ಸುಮಾರು 47 ಲಕ್ಷ ಮತಗಳನ್ನು ಕಿತ್ತಾಕ್ದಂಥದ್ದು. ಸೊ ಇವೆಲ್ಲ ಕೂಡ ಇದೆ. ಆದರೆ ಜನ ತೀರ್ಪು ಕೊಟ್ಟಿದ್ದಾರೆ, ತೀರ್ಪನ್ನು ಸ್ವಾಗತ ಮಾಡ್ತೇವೆ. ಏನು ಮಾಡೋಕ್ಕಾಗೋದಿಲ್ಲ, ಇರುತ್ತೆ ಸೋಲು ಗೆಲುವು ಇರುತ್ತೆ. ಸೋತ ಮೇಲೆ ಗೆಲ್ಲೇಬೇಕಾಗ್ತದೆ, ಗೆದ್ದವನು ಸೋಲ್ಲೇಬೇಕಾಗ್ತದೆ. ಸೊ ಹಾಗಾಗಿ ಪಕ್ಷಕ್ಕೆ ಸೋಲು ಗೆಲುವೇನು ಹೊಸದೇನಲ್ಲ. ಸೊ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತದೆ. ನೋಡೋಣ, ನೀವೆಲ್ಲ ಡೆಲ್ಲಿಗೆ ಹೋಗಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ. ನನಗೆ ಬೇರೆ ಕೆಲಸ ಇದೆ, ನಾಳೆ ಹೋದ್ರೂ ಹೋಗ್ಬೋದು. ನಾನೇನು ಹೋಯ್ತಾನೆ ಇರ್ತೀನಿ, ಬರ್ತಾನೆ ಇರ್ತೀನಿ. ನನಗೇನು ಹೊಸದೇನಲ್ವಲ್ಲ ಡೆಲ್ಲಿ. ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ, ನನ್ನ ಪಾಡ್ ನಾನು ಹೋಗ್ತೀನಿ. ನನ್ಗೆ ಬೇರೆ ಕೆಲಸಗಳಿರ್ತದೆ, ಸೊ ಹೋಗ್ತೀನಿ. ದೆಹಲಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ, ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದಂಥದ್ದು. ಸೊ ಹಾಗಾಗಿ ಅದರಲ್ಲೇನು ಬೇರೆ ಅರ್ಥ ಏನಿಲ್ಲ. ಸರ್, ರಾಜ್ಯದಲ್ಲಿ ಪವರ್ ಶೇರಿಂಗ್ ಇದೆ ಅನ್ನೋ ಚರ್ಚೆ ಇತ್ತು. 2.5 ವರ್ಷ ಆಗಿದೆ. ಈಗ ಪವರ್ ಶೇರಿಂಗ್ ಮಧ್ಯದಲ್ಲಿ ಕ್ಯಾಬಿನೆಟ್ ರಿಶಫಲ್ ಅಂತ ಇದ್ದಾರೆ. ಎಲ್ಲವೂ ಕಾದ್ ನೋಡೋಣ. DK ಶಿವಕುಮಾರ್ ಅವರು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೇಳುವಂತ ಸಮಯ. ಎಲ್ಲವೂ ಕಾದ್ ನೋಡೋಣ. ಎಲೆಕ್ಷನ್ ಟೈಮಲ್ಲಿ ನೀವು ಕಾಯಿಲ್ಲ ಸರ್. ಅಣ್ಣನ ಜೊತೆ ಸುತ್ತಿದ್ರಿ ಸರ್ ರಾಜ್ಯನ. ಈಗಲೂ ಹಂಗೆ ಸರ್, ಜೊತೆ ನಿಲ್ಬೇಕಲ್ಲ ಸರ್. ಈಗ ಅದಕ್ಕೆ ತಾವು ಹೋಗ್ತಾ ಇದ್ರಿ ಡೆಲ್ಲಿಗೆ ಅಂತ. ಇಲ್ಲ, ನನಗೆ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ, ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ. ಅವರು ಕೂಡ ಬೇರೆ ಬೇರೆ ಕೆಲಸಗಳ ಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಹೋಗಿದ್ರು. ಸೊ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಅವರು ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕ್ಲೈಮ್ ಮೇಲೆ ಎಲ್ಲ ಡಿಸೈಡ್ ಆಗುತ್ತೆ ಅನ್ನೋಂತ ಸರ್. ಎಲ್ಲವೂ ಕೂಡ ಕಾದ್ ನೋಡ್ಬೇಕಲ್ವಾ, ಏನೇನು ಯಾರ್ಯಾರ ಕ್ಲೈಮ್ ಏನೇನಿದೆ. ಒಬ್ರದೇ ಇಲ್ವಲ್ಲ, DK ಶಿವಕುಮಾರ್ ಅವರು ಒಬ್ರದೇ ಇಲ್ವಲ್ಲ, ಬೇಕಾದಷ್ಟು ಜನದ ಕ್ಲೈಮ್ ಇದೆ. ಗೊತ್ತಿಲ್ಲಪ್ಪ ನನಗೆ, ನೀವು ಅದನ್ನ ಹೇಳ್ತಾ ಇದ್ದೀರಿ. ಕಾದ್ ನೋಡೋಣ ಎಲ್ಲಾನು, ಏನೇನಾಗುತ್ತೆ ಏನು ಅನ್ನೋದನ್ನ. ಅದನ್ನ ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂತ ಹೇಳಿ. ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಶಾಸಕರುಗಳಿರ್ಬೋದು, ಮಂತ್ರಿಮಂಡಲದವ್ರಿರ್ಬೋದು, DK ಶಿವಕುಮಾರ್ ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನ ಕಾದ್ ನೋಡ್ಬೇಕು. ಗೊತ್ತಿಲ್ಲ, ಕಾದ್ ನೋಡೋಣ ಅಪ್ಪ. ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೀವ್ ಹೇಳ್ತಾ ಇದ್ದೀರಿ, ನಾನು ಕೇಳ್ತಾ ಇದ್ದೀನಿ. ಕ್ಯಾಬಿನೆಟ್ ರಿಶಫಲ್ ಆದ್ರೆ ಮುಂದೆ ಅವಕಾಶಗಳು ಸಿಗಲ್ಲ ಅನ್ನೋ ಮಾತುಗಳು ಕೂಡ ಇದೆ ಸರ್. ನೋಡಿ, ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನ ಕೊಡ್ತಾರೆ. ಸಿಎಂ ಇದಾರಲ್ಲ, ಸಿಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು. ಸಿಎಂ ಇದಾರಲ್ಲ ಈಗ.